ನೋಡ್ಬೇಕು. ಮೇ ಬಿ ಹರ್ಷದೀಪ್, ಶುಭಮ್ ಇವ್ರನ್ನ ಶಿವಮ್ ದುಬೆ ಅಂತೂ ಇದ್ದೇ ಇರ್ತಾರೆ. ಶಿವಮ್ ದುಬೆನೂ ಇರ್ತಾರೆ. ಅವರು ಚೆನ್ನಾಗಿ ಬೌಲಿಂಗ್ ಮಾಡಿದ್ದಾರೆ ಕಳೆದ ಮ್ಯಾಚ್ ನಲ್ಲಿ. ಸೊ ಒಂದ್ ಒಳ್ಳೆ ಟೀಮ್ ಅಂತೂ ಇದೆ. ಶಿವಮ್ ದುಬೆನೂ ಡೌಟೇ ಬೇಡ ಇದ್ದೇ ಇರ್ತಾರೆ. ಒಂದು ಸೇಮ್ ಬರ್ತಾರೆ ಅಂಡ್ ಬಿಗ್ ಹಿಟ್ಟರು, ಲೆಫ್ಟಿ ಕೂಡ, ಅಂಡ್ 2 ಓವರ್ ಕೂಡ ಹಾಕ್ತಾರೆ ಅವ್ರ ಜೊತೆ. ಸೊ ಹಾರ್ದಿಕ್ ಪಾಂಡೆ ಸ್ಟಾರ್ಟಿಂಗ್ 2 ಓವರ್ ಚೆನ್ನಾಗಾದ್ರೆ ಅವ್ರು 4 ಓವರ್ ಬೇಕಂದ್ರೂ ಹಾಕ್ಸ್ತಾರೆ. ಸೊ ಯಾಕಂದ್ರೆ ಆಪ್ಷನ್ಸ್ ಇರ್ಲೇಬೇಕಲ್ವಾ. ಸೊ ಹಾಗಾಗಿ ಡೌಟೇ ಬೇಡ, ಅಕ್ಷರ್ ಪಟೇಲ್, ಕುಲ್ದೀಪ್ 8 ಓವರ್ ಹಾಕಿ ಹಾಕ್ತಾರೆ. ಇನ್ನೊಂದು ಆಪ್ಷನ್ ಯಾರಾದ್ರೂ ಇರ್ತಾರೆ. ಸೊ ಅದು ಯಾರು ಕೊಡ್ತಾರೆ ನೋಡ್ಬೇಕು. ಸಿಂಧು ಅವರೇ, ಈ ಹಿಂದೆ ನಿಮ್ಮನ್ನೆಲ್ಲ ಕೇಳಿದಾಗ ಯಾರು ನಿಮ್ ಫೇವರೇಟ್ ಅಂದ್ರೆ ವಿರಾಟ್ ಕೊಹ್ಲಿ, ರೋಹಿತ್ ಶರ್ಮಾ ಅನ್ನೋ ಉತ್ತರ ಬರ್ತಾ ಇತ್ತು. ಈಗ ವಿರಾಟು ಇಲ್ಲ, ರೋಹಿತ್ ಶರ್ಮಾ ಅವರು ಇಲ್ಲ. ಯಾರ ಮೇಲೆ ನಿರೀಕ್ಷೆ ಜಾಸ್ತಿ ಇದೆ? ಅಲ್ಲ, ಈಗ ಇವ್ರು ಸೂರ್ಯ ಅವರನ್ನ ಕ್ಯಾಪ್ಟನ್ ಆಗಿ ಮಾಡಿದ್ದಾರೆ, ಲೀಡರ್ ಆಗಿ ಮಾಡಿದ್ದಾರೆ ಅಂದ್ರೆ ಅಫ್ಕೋರ್ಸ್ ಅವ್ರ ಮೇಲೆ ಹೋಪ್ಸ್ ಇದ್ದೇ ಇರುತ್ತೆ. ಸೊ ಅಷ್ಟು ಅವರು ಇದಿಲ್ಲದೆ ಅವ್ರನ್ನ ಲೀಡರ್ ಆಗಿ ಮಾಡೋದಿಲ್ಲ ಅಲ್ವಾ. ಸೊ ನಮಗ್ ಖಂಡಿತ ಸೂರ್ಯ ಅವ್ರ ಮೇಲೆ ಹೋಪ್ಸ್ ಇದೆ. ಸೊ ವಿರಾಟ್ ಕೊಹ್ಲಿ ಅವರ ಪ್ಲೇಸ್ ತುಂಬದೇ ಇದ್ರೂನು ತುಂಬಬಹುದೇನೋ ಅನ್ನೋ ಒಂದು ಹೋಪ್ಸ್ ಇದೆ. ಯಾರೀಗ ನಿಮ್ ಫೇವ್ರೇಟ್ ಕ್ರಿಕೆಟರ್? ನನಗ್ ವಿರಾಟ್ ಕೊಹ್ಲಿ ಬಿಟ್ರೆ ಯಾರು ಇಲ್ಲ. ಸೊ ಇಲ್ಲ ಅನ್ನೋ ಕಾರಣಕ್ಕೆ ಸೂರ್ಯ ಹೌದು ಅಷ್ಟೇ. ಸೊ ಇನ್ನು ಇಂಪಾರ್ಟೆಂಟ್ ವಿಚಾರ ಏನು ಅಂತ ಅಂದ್ರೆ, ಒಂದು ನಮ್ಮ ವೇಗದ ಬೌಲಿಂಗ್ ತುಂಬಾ ವೀಕ್ ಇದೆ ಅಂತಾನೂ ಹೇಳಕ್ಕಾಗಲ್ಲ. ಬೂಮ್ರಾ ಇರುವಾಗ ಅದು ನಂಬರ್ 1 ಬೌಲರ್, ಅದು ಬೇರೆ. ಸೊ ಬೂಮ್ರಾಗೆ ಸಪೋರ್ಟಿವ್ ಆಗಿ ಇನ್ನೊಬ್ಬ ಸ್ಪೀಡ್ ಬೌಲರ್ ಬೇಕು ಅಂತ ಅಂದ್ರೆ ಯಾರನ್ನ ಚೂಸ್ ಮಾಡಬಹುದು ನಾವು? ಯಾಕಂತ ಹೇಳಿದ್ರೆ ಈಗ ಒಂದು ಹರ್ಷದೀಪ್ ಸಿಂಗ್ ಇದ್ದಾರೆ, ಹರ್ಷಿತ್ ರಾಣಾ ಇದ್ದಾರೆ. ನಾನಿಲ್ಲ, ರಾಣಾಗೆ ಯಾವತ್ತೂ ಹೋಗಲ್ಲ. ಅಂಡ್ ರಾಣಾ ಒಳ್ಳೆ ಬೌಲರ್, KKR ಅಲ್ಲಿ ನೋಡಿದೀವಿ, ಇಂಡಿಯಾಗೂ ಆಲ್ರೆಡಿ ಕ್ಯಾಪ್ ತಗೊಂಡಿದ್ದಾರೆ, ಆಡಿದ್ದಾರೆ. ಬಟ್ ಎಕ್ಸ್ಪೀರಿಯನ್ಸ್ ಅಂತ ಬಂದ್ರೆ ಈ ತರ ಪಾಕ್ ಮ್ಯಾಚಸ್ ನ ಹರ್ಷದೀಪ್ ಒಂದಷ್ಟು ಕಡೆ ಆಡಿದ್ದಾರೆ ಅಂಡ್ ಅನುಭವ ಕೂಡ ಇದೆ. ಅಂಡ್ ಹರ್ಷಿತ್ ರಾಣಾ ಲೈನು ಲೆಂತ್ ಈ ತರ ನೋಡ್ಕೊಂಡು ಆಡಿಸ್ತಾರೆ. ಬಟ್ ಹರ್ಷದೀಪ್ ಆನ್ ಪಾಯಿಂಟ್ ಯಾರ್ಕರ್ ಅಲ್ಲಿ ಸ್ಪೆಷಲಿಸ್ಟ್. ಹೌದು. ಸೊ ಒಳ್ಳೊಳ್ಳೆ ಯಾರ್ಕರ್ಸ್ ಎಕ್ಸಿಕ್ಯೂಟ್ ಮಾಡ್ತಾರೆ. ಹಾಗಾಗಿ ಡೌಟೇ ಬೇಡ. ಬೂಮ್ರಾ ಜೊತೆ ಇನ್ನೊಬ್ಬ ಫಾಸ್ಟ್ ಬೌಲರ್ ಅಂತ ಯಾರಾದ್ರೂ ಹೋದ್ರೆ ಡೌಟೇ ಬೇಡ. ಹರ್ಷದೀಪ್ ಅದ್ರ ಜೊತೆಗೆ ಸಪೋರ್ಟ್ ಮಾಡೋದಕ್ಕೆ ಇವ್ರು ಇದ್ದೇ ಇರ್ತಾರೆ. ಬೇರೆಯವರೆಲ್ಲ ಹಾರ್ದಿಕ್ ಆಗಿರ್ಬೋದು, ಶಿವಮ್ ದುಬೆ ಆಗಿರ್ಬೋದು, ಕುಲ್ದೀಪ್ ಯಾದವ್ ಆಗಿರ್ಬೋದು, ಅಕ್ಷರ್ ಪಟೇಲ್. ಬಟ್ ಐ ವಿಲ್ ಗೋ ವಿತ್ ಹರ್ಷದೀಪ್ ಸಿಂಗ್. ಸುರ, ಈಗ ಒಂದ್ ಚರ್ಚೆ ಆಗ್ತಾ ಇದೆ ಸೋಷಿಯಲ್ ಮೀಡಿಯಾದಲ್ಲಿ. ಏನಪ್ಪಾ ಅಂದ್ರೆ, ಸಂಜು ಸ್ಯಾಮ್ಸನ್ ನ ಹೊರಗಡೆ ಕೂರಿಸಿ, ಅಂದ್ರೆ ಇಷ್ಟ ದಿನ ಸಂಜು ಸ್ಯಾಮ್ಸನ್ ಓಪನಿಂಗ್ ಬ್ಯಾಟ್ಸ್ಮನ್ ಆಗಿ ಆಡ್ತಾ ಇದ್ರು. ಈಗ ಶುಭ್ಮನ್ ಗಿಲ್ ಬಂದ ನಂತರ ಅವ್ರನ್ನ ಕೆಳಗಡೆ ಆಡಿಸ್ತಿದ್ದಾರೆ. ಸೊ ಹಂಗಾಗಿ ಕೆಳಗಡೆ ಅಂತ ಬಂದಾಗ ಮತ್ತೊಬ್ಬ ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ನಮ್ಮ RCB ಯ ಜಿತೇಶ್ ಶರ್ಮಾ ಕೂಡ ಇದ್ದಾರೆ. ಅವ್ರಿಗೆ ಚಾನ್ಸ್ ಕೊಡಿ, ಫಿನಿಶರ್ ಕೂಡ ಹೌದು ಅಂತ ಹೇಳಿ. ನಿಮ್ಮ ಅಭಿಪ್ರಾಯ? ಮಿಡಲ್ ಆರ್ಡರ್ ಅಲ್ಲಿ ಅವ್ರು ಆಡಿಸ್ಬೋದು, ಯಾಕಂತ ಹೇಳಿದ್ರೆ ಒಳ್ಳೆ ಫಿನಿಶರ್, ಯಾಕಂದ್ರೆ ಪ್ರೂವ್ ಆಗಿದೆ ಆಲ್ರೆಡಿ. ಕರೆಕ್ಟ್. ಬಟ್ ಕೀಪಿಂಗ್ ನೋಡೋದಾದ್ರೆ ಈಸ್ ಅ ಬೆಟರ್, ಸಂಜು ಸ್ಯಾಮ್ಸನ್ ಇಸ್ ಅ ಬೆಟರ್ ಅಂತ ಅನ್ಸುತ್ತೆ. ಸೊ ಸಂಜುನೇ ಆಡ್ಲಿ ಅಂತೀರಾ? ಸಂಜು ಆಡ್ಲಿ, ಯಾಕಂದ್ರೆ ಅವ್ರಿಗೆ ಎಕ್ಸ್ಪೀರಿಯನ್ಸ್ ಇದೆ. ಇವ್ರು T20 ಎಲ್ಲ IPL ಅಲ್ಲಿ ಆಡಿದ್ದಾರೆ. ಬಟ್ ಈಸ್ ಎಕ್ಸ್ಪೀರಿಯನ್ಸ್. ನಮ್ಮ ಓಪನಿಂಗ್ ಪೇರ್ ಬಗ್ಗೆ ಏನ್ ಹೇಳ್ತೀರಿ? ಯಾಕೆಂತ ಹೇಳಿದ್ರೆ ಓಪನಿಂಗ್ ಅಂತ ಅಂದ್ರೆ ಒಂದು ಬೇಸ್, ಅವರೇ ಚೆನ್ನಾಗಿ ಆಡಬೇಕು ಮೊದಲಿಗೆ. ಸೊ ಆ ನಿಟ್ಟಿನಲ್ಲಿ ಪಾಕಿಸ್ತಾನದ ಬೌಲಿಂಗ್ ತುಂಬಾ ಸ್ಟ್ರಾಂಗ್ ಆಗಿದೆ. ಶೈನ್ ಶಾ ಅಫ್ರೀದಿ ಇದ್ದಾರೆ, ಅಲಿ ಇದ್ದಾರೆ. ಸೊ ಹಾಗಾಗಿ ರಾಫ್ ಇದ್ದಾರೆ. ಹಾಗಾಗಿ ಬಹಳಷ್ಟು ಅಂತ ವೇಗದ ಬೌಲರ್ಗಳನ್ನ ಎದುರಿಸೋದಷ್ಟು ಸುಲಭ ಅಲ್ಲ. ಓಪನಿಂಗ್ ಪೇರ್ ಬಗ್ಗೆ ಏನ್ ಹೇಳ್ತೀರಿ? ಶುಭ್ಮನ್ ಗಿಲ್ ಮತ್ತು ಅಭಿಷೇಕ್ ಶರ್ಮಾ. ಇಲ್ಲ, ಅದು ಬೆಸ್ಟ್. ಅದು ಗಿಲ್ಲು ತುಂಬಾ ಚೆನ್ನಾಗಿ ಫಾರ್ಮ್ ಅಲ್ಲಿ ಇದ್ದಾರೆ. ಅಭಿಷೇಕ್ ನಿಮ್ಗೆ ಇನ್ ಕೇಸ್ 6 overs ಅಲ್ಲಿ 100 ಮಾಡಿದ್ರು ಮಾಡ್ಬೋದು, ಯಾಕಂದ್ರೆ ಒಳ್ಳೆ ಫಾರ್ಮ್ ಅಲ್ಲಿ ಇದ್ದಾರೆ. ಕರೆಕ್ಟ್. ಫಾರ್ಮ್ ಅಲ್ಲಿ ಇರ್ಬೇಕಾದ್ರೆ ಅವ್ರನ್ನೇ ಆಡಿಸ್ಬೇಕು. ಅದು ಹಂಗೆ ಫ್ಲೋ ಅಲ್ಲೇ ಹೋಗಿದ್ರೆ ಬೆಟರ್ ಅಂತ ಅನ್ಸುತ್ತೆ. ಸಂಜು ಸ್ಯಾಮ್ಸನ್, ಅವಿನಾಶ್, ಸಂಜು ಸ್ಯಾಮ್ಸನ್ ಇಷ್ಟು ದಿನಗಳ ಕಾಲ ಓಪನಿಂಗ್ ಅದು ಅಂದ್ರೆ ಅಭಿಷೇಕ್ ಶರ್ಮಾ ಜೊತೆ ಕೂಡ ತುಂಬಾ ಒಳ್ಳೆ ಕ್ಯಾಮಿಯೋ ಆಡಿದ್ದಾರೆ. ಸೊ ಯಾಕೆ ಅವ್ರನ್ನ ಕೆಳಗೆ ಆಡಿಸ್ಬೇಕು ಅಂತ? ಅಲ್ಲ, ಒಂದು ಟೀಮ್ ಡಿಸ್ಕಷನ್ ಆಗಿರುತ್ತೆ. ಅಂಡ್ ಇನ್ನೊಂದು ಸ್ಯಾಮ್ಸನ್ ಕೆಲವೊಂದ್ ಕಡೆ ಪ್ರೂವ್ ಮಾಡಿದ್ದಾರೆ, ನಾನು ಎಲ್ಲಿ ಬೇಕಾದ್ರೂ ಆಟ ಆಡ್ತೀನಿ ಅಂತ. ಸೊ ಹಾಗಾಗಿ ಅಂಡ್ ಅಭಿಷೇಕ್ ಶರ್ಮಾ, ಶುಭ್ಮನ್ ಗಿಲ್ದು ಆ ರೀತಿ ಆಗಿಲ್ಲ ಇದುವರೆಗೂ. ಅವರು IPL ಆಡ್ದಾಗಿರ್ಬಹುದು ಅಥವಾ ಟೆಸ್ಟ್ ಆಡ್ದಾಗಿರ್ಬಹುದು, ಮೇಲೆ ಆಡಿನೇ ಅಭ್ಯಾಸ. ಸೊ ಹಾಗಾಗಿ ಓಪನಿಂಗ್ ಮಾಡಿನೇ ಅಭ್ಯಾಸ. ಸೊ ಹಾಗಾಗಿ ಗಿಲ್ ಮತ್ತೆ ಅಭಿಷೇಕ್ ಶರ್ಮಾ ಓಪನ್ ಮಾಡ್ತಾರೆ. ಅಂಡ್ ಸಂಜು ಸ್ಯಾಮ್ಸನ್ ಮಿಡ್ಲ್ ಆರ್ಡರ್ ಅಲ್ಲಿ ಆಡ್ತಾರೆ. ಅವ್ರಿಗೆ ಎಲ್ಲಾ ಕಡೆ ಆಡೋ ಕೆಪಾಸಿಟಿ ಇದೆ, ಹಾಗಾಗಿ ಅಲ್ಲಿ ಆಡಿಸ್ತಾರೆ. ಇವಾಗ ನಾವು ಅಭಿಷೇಕ್ ಶರ್ಮಾನ ಅಲ್ಲಿ ಆಡ್ಸೋದಕ್ಕಾಗಲ್ಲ, 3 down ಅಥವಾ 2 down ಆಡ್ಸೋದಕ್ಕಾಗಲ್ಲ. ಇನ್ನೊಂದು ಜಿತೇಶ್ ಶರ್ಮಾ ಮತ್ತೆ ಸಂಜು ಸ್ಯಾಮ್ಸನ್ ಬಂದ್ರೆ ಈಗಾಗಲೇ ಆಡಿರೋದು 1 ಮ್ಯಾಚ್ UAE ಮೇಲೆ. ಅದ್ರ ಮೇಲೆ ನೆಟ್ಗೆ ಅವಕಾಶನೇ ಸಿಗ್ಲಿಲ್ಲ. 3 ಮ್ಯಾಚ್ ಆಡಿಸ್ತಾರೆ. ಜಿತೇಶ್ ಶರ್ಮಾ ಇಸ್ ದ ಬೆಸ್ಟ್. ಇವಾಗ ಹೇಳ್ಬೇಕಂದ್ರೆ ನಮ್ಗೆ RCBಗೂ ಟ್ರೋಫಿ ತಗೊಂಡ್ಬಂದಿರೋದ್ರಲ್ಲಿ ಅವ್ರದ್ದು ಬಹುಪಾಲಿದೆ. ಸೊ ಕೊಡುಗೆ. ಸೊ ಅದು ಬಿಟ್ಟು ಹೊರಗಡೆನೂ ಅಷ್ಟೇ, ಲೋಕಲ್ ಕ್ರಿಕೆಟ್ ಅಲ್ಲಿ ಎಲ್ಲ ಆಡ್ಬೇಕಾದ್ರೆ ತುಂಬಾ ಚೆನ್ನಾಗಿ. ಮತ್ತೆ ಇನ್ನೊಂದು, ಈ ಟೀಮ್ ಕೇವಲ ಏಷ್ಯಾ ಕಪ್ ಅಂತಾನೆ ಆಯ್ಕೆ ಮಾಡಿಲ್ಲ, ಮುಂಬರುವಂತ ವಿಶ್ವಕಪ್ ನೋಡಿನೇ ಆಯ್ಕೆ ಮಾಡಿರೋ. ಹೌದು, ಒನ್ ಡೇಗೂ ಆಯ್ಕೆ ಮಾಡ್ಕೊಂಡಿರ್ಬೋದು. ಹೌದು. ಸೊ ಹಾಗಾಗಿ ಅದನ್ನೆಲ್ಲ ತಲೆಯಲ್ಲಿ ಇಟ್ಕೊಂಡು ಏನಕ್ಕೆ 2 ಆಪ್ಷನ್ ಎಲ್ಲ ಕಡೆ ಅಂದ್ರೆ ನೋಡಿ, ಎಕ್ಸ್ಪೀರಿಯನ್ಸ್ಡ್ ಸಂಜು ಸ್ಯಾಮ್ಸನ್ ಒಂದ್ ಕಡೆ ಆದ್ರೆ ಹೊಸಬ ಜಿತೇಶ್ ಶರ್ಮಾ. ಸೊ ಫ್ಯೂಚರ್ ಕೂಡ ನೋಡ್ತಾ ಇರ್ತಾರೆ. ಈ ವರ್ಷದ ಎಲ್ಲ ಲೆಕ್ಕಾಚಾರನು ನೋಡಿದ್ದಾರೆ. ಎಲ್ಲೆಲ್ಲಿ ಜಿತೇಶ್ ಶರ್ಮಾ ಆಡಿದಾರೋ ಅಲ್ಲೆಲ್ಲ ಟ್ರೋಫಿ ತಗೊಂಬಂದು ಕೊಟ್ಕೊಂಡಿದ್ದಾರೆ. ಅವ್ರ ಸ್ಟೇಟ್ಗಾಗಿರ್ಬೋದು, RCBಗಾಗಿರ್ಬೋದು, ಇನ್ನೊಂದಾಗಿರ್ಬೋದು. ಸೊ ಹಾಗಾಗಿ 3 ಮ್ಯಾಚ್ ನೋಡ್ತಾರೆ. ಸಂಜು ಸ್ಯಾಮ್ಸನ್ ಪರ್ಫಾರ್ಮೆನ್ಸ್ ಬಂದಿಲ್ಲ ಅಂದ್ರೆ ಕಣ್ಮುಚ್ಕೊಂಡು ಆಚೆ ಕೂರಿಸ್ತಾರೆ. ಜಿತೇಶ್ ಎಂಡ್ ಆಫ್ ದ ಡೇ ನಮಗೆ ಬೇಕಾಗಿರೋ ಟ್ರೋಫಿ ಇವಾಗ ಸಂಜು ಸ್ಯಾಮ್ಗೆ ಕೊಡ್ತಾರೆ, 2-3 ಅವಕಾಶ ಕೊಡ್ತಾರೆ. ಸೊ ಹಾಗಾಗಿ ಜಿತೇಶ್ ಶರ್ಮಾಗೂ ಕೊಡ್ತಾರೆ. ಇವಾಗ ಅಷ್ಟು ವರ್ಷದಿಂದ ಇರೋದ್ರಿಂದ ಸಂಜು ಸ್ಯಾಮ್ನ ಡೈರೆಕ್ಟ್ ಫಸ್ಟ್ ಮ್ಯಾಚಿಗೆ ತಗೊಂಡ್ಬಂದಿದ್ದಾರೆ. ಹೇಳೋದಕ್ಕಾಗಲ್ಲ ಅದು ಟೀಮ್ ಡಿಸ್ಕಷನ್ ಏನಾಗಿರುತ್ತೋ, ಲೆಕ್ಕಾಚಾರ ಆಗಿರುತ್ತೋ. ನನ್ನ ಪ್ರಕಾರ ಇವತ್ತು ಸೇಮ್ ಟೀಮ್ ಏನಿತ್ತು ಪ್ಲೇಯಿಂಗ್ 11
ಅದೇ ಕಂಟಿನ್ಯೂ ಆಗುತ್ತೆ. ಒಬ್ಬ ಫಾಸ್ಟ್ ಬೌಲರ್ ಬರಬಹುದು ಅಂತ ನಾನು ಅನ್ಕೊಂಡಿದ್ದೀನಿ. ಈಗ ಅಕಸ್ಮಾತ್ ಆಗಿ ಸ್ಪಿನ್ ಪಿಚ್ಚು, ಸೊ ಹಂಗಾಗಿ ಸ್ಪಿನ್ನರ್ ಗಳನ್ನು ಹೊರಗಿಡೋದಕ್ಕೆ ಆಗಲ್ಲ. ಒಬ್ಬ ವೇಗದ ಬೌಲರ್ ಬೇಕು ಅಂತ ಅಂದ್ರೆ ಯಾರನ್ನು ಹೊರಗಿಡಬಹುದು ಅಂತ? ವೇಗದ ಬೌಲರ್ ಬೇಕು ಅಂದ್ರೆ ನನಗೆ ಶಿವಮ್ ದುಬೆ ಅಂತ ಅನಿಸ್ತಾ ಇದೆ. ಸಂಜು ಸ್ಯಾಮ್ಸನ್ ವಿಕೆಟ್ ಕೀಪಿಂಗ್ ಮತ್ತೆ ಇದು ಎರಡೂ ಆಯ್ತು. ಸಂಜು ಸ್ಯಾಮ್ಸನ್ ನಾವು ಕೂರ್ಸಿದ್ರು ಜಿತೇಶ್ ಶರ್ಮನೇ ತಗೊಬೇಕು. ಜಿತೇಶ್ ಶರ್ಮಾ ಮತ್ತೆ ಸಂಜು ಸ್ಯಾಮ್ಸನ್ ಇಬ್ರು ಬೌಲಿಂಗ್ ಹಾಕಲ್ಲ. ಸೊ ಹಾಗಾಗಿ ಅವ್ರಿಬ್ರಲ್ಲಿ ಒಬ್ರು ಅಷ್ಟೇ. ಸೊ ಇವಾಗ ಕಣ್ಮುಂದೆ ಕಾಣಿಸೋದಂದ್ರೆ ಶಿವಮ್ ದುಬೆ, ಯಾಕಂದ್ರೆ ಅವರು 2 ಓವರ್ ಹಾಕ್ತಾರೆ, ಲೆಫ್ಟಿ ಹಾಕ್ತಾರೆ. ಸೊ ಹಾಗಾಗಿ ಇನ್ನೊಬ್ಬ ಬೌಲರ್ ತಗೊಬೇಕಂದ್ರೆ ಎಫೆಕ್ಟಿವ್ ಆಗಿರುತ್ತೆ. ಎಫೆಕ್ಟಿವ್ ಆಗಿರೋ ಒಂದು ಬೌಲರ್ ಬೇಕಂದ್ರೆ ಶಿವಮ್ ದುಬೆನ ಕೂರಿಸಲೇಬೇಕು.